ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಕೇಳೋದು ಜನ ಒಂದೇ. ಅದಕ್ಕೂ ಮುಂಚೆ ನಿಮ್ಗೆಲ್ಲ ಒಂದು ಚಿಕ್ಕ ಕಥೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಕಾಡಲ್ಲಿ ಒಂದು ದೊಡ್ಡ ಮರ ಇರ್ತಂತೆ. ಆ ಮರದ ಮೇಲೆ ಒಂದು ಚಿಕ್ಕ ಪಕ್ಷಿ ಬಂದು ಕೂತ್ಕೋತಂತೆ. ಆ ಚಿಕ್ಕ ಪಕ್ಷಿಗೆ ಆ ಮರ ಹೇಳುತ್ತಂತೆ, ಈ ಕೊಂಬೆ ಮೇಲೆ ನೀನು ಕೂತ್ಕೋಬೇಡ, ಈ ಕೊಂಬೆ ಯಾವಾಗ ಬೇಕಾದರೂ ಬೀಳ್ಬೋದು ಅಂತ. ಆ ಚಿಕ್ಕ ಪಕ್ಷಿ ಹೇಳುತ್ತಂತೆ ಆ ದೊಡ್ಡ ಮರಕ್ಕೆ, ನಾನು ನಿನ್ನ ನಂಬ್ಕೊಂಡು ಕೂತಿಲ್ಲ, ನನ್ನ ರೆಕ್ಕೆ ನಂಬ್ಕೊಂಡು ನಾನು ಕೂತಿರೋದು ಗೆಳೆಯ. ಆ ಚಿಕ್ಕ ಪಕ್ಷಿ ಅಷ್ಟೇ ಹೇಳ್ಬಿಟ್ಟು ಸುಮ್ಮನಾಗಿದ್ದಿದ್ರೆ ಆಗ್ತಿತ್ತು. ಈ ಕೊಂಬೆ ಯಾವಾಗ ಬೀಳುತ್ತೆ, ಯಾಕೆ ಬೀಳುತ್ತೆ, ಆ ಕೊಂಬೆಗೆ ನೀನೇನು ಮಾಡ್ತಿಲ್ವಾ, ನೀನೇನು ಮಾಡ್ತಿದ್ಯಾ ಹೇಳು. ಆ ಚಿಕ್ಕ ಪಕ್ಷಿ ಆ ದೊಡ್ಡ ಮರಕ್ಕೆ ಕೇಳ್ತಂತೆ. ನಮಗೆಲ್ಲ ಗೊತ್ತಾಗೋಯ್ತು, ನಿಮ್ಗೆಲ್ಲ ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತ. ನಮ್ಮ ಲೈಫು ಇಷ್ಟೇ ಕಣ್ರಿ. ನಮಗೆ ಬುದ್ಧಿ ಬಂದಂಗಿಂದ ಹಿಡಿದು ಇಲ್ಲಿಯವರೆಗೂ ಯಾರಾದರೂ ಏನಾದರೂ ಕೇಳ್ತಾನೆ ಇರ್ತಾರೆ ಅಲ್ವಾ. ಕೇಳೋರ್ಗೂ ಬುದ್ಧಿ ಇಲ್ಲ, ಕೇಳಿಸ್ಕೊಳ್ಳೋರ್ಗೂ ತಲೆ ಸರಿ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಬ್ಬ ವ್ಯಕ್ತಿ ಹೈಸ್ಕೂಲ್ ಬಂದ ಅಂದ್ರೆ ಸಾಕು, ಅವನಿಗೆ ಡಿಸೈನ್ ಆಗಿ ಕ್ವಶನ್ ಕೇಳ್ತಾರೆ. 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗಿತೀಯಾ, ರೀಚ್ ಆಗ್ತೀಯಾ, ಪಕ್ಕನಾ? ಅದರಲ್ಲೂ ಅವನು PUC ಬಂದ ಅಂದ್ರೆ ಸಾಕು, ಆರ್ಟ್ಸ್ ತಗೋತೀಯಾ, ಕಾಮರ್ಸ್ ತಗೋತೀಯಾ, ಸೈನ್ಸ್ ತಗೋತೀಯಾ, ಇಲ್ಲ ಡಿಪ್ಲೊಮೊ ITIನಾ? ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಆ ವ್ಯಕ್ತಿ ಅವನಿಗೋಸ್ಕರ ಓದ್ತಾ ಇರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬೇರೆಯವ್ರಿಗೋಸ್ಕರ ಏನ್ ಕೇಳ್ತಾರೆ ಅಂತ ಓದ್ತಾ ಇರ್ತಾನೆ. ಅವನು ಅವ್ರಿಗೆ ಕೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ದೆ ಇನ್ನೂ ಚೆನ್ನಾಗಿ ಓದಿ ಗ್ರಾಜುಯೇಷನ್ ಮುಗಿಸಿದ್ಮೇಲೆ, ಅಲ್ಲ ಇವ್ರಿಗೆಲ್ಲ ತಲೆ ಸರಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಯಾವ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿದ್ಯಾ ಅಂತ ಕೇಳ್ತಾರಲ್ಲ ಸರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವೆಲ್ಲ ಸುಮ್ಮನೆ ಥಿಂಕ್ ಮಾಡಿ. ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ 7 ಕೋಟಿ ಅಂದಾಜು. ಆ 7 ಕೋಟಿ ಜನದಲ್ಲಿ SSLC ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಒಂದು ವರ್ಷಕ್ಕೆ ಎಷ್ಟು ಜನ ಆಚೆ ಬರ್ತಾರೆ, PUC ಹುಡುಗರು ಎಷ್ಟು ಜನ ಪಾಸ್ ಆಗಿ ಆಚೆ ಬರ್ತಾರೆ, ಡಿಗ್ರಿ ಹುಡುಗರು ಎಷ್ಟು ಜನ ಆಚೆ ಬರ್ತಾರೆ, ಇಲ್ಲಿ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಎಷ್ಟು ಮಾಡ್ತಿದೆ, ನಮಗೆಲ್ಲ ಯಾವುದಾದ್ರೂ ಸರ್ಕಾರ ಆದರೂ ಹೇಳಿದ್ಯಾ ಡಬಲ್ ಗ್ರಾಜುಯೇಷನ್ ಮುಗಿಸಿದ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ, ಇಲ್ಲ ಪ್ರೈವೇಟಲ್ಲಿ ಕೊಡಿಸ್ತೀವಿ, ಇಂಜಿನಿಯರ್ಸ್ಗಳನ್ನ ತಗೋತೀವಿ ಅಂತ ಯಾವುದೂ ಹೇಳಿಲ್ಲ ಅಷ್ಟೇ. ಆಮೇಲೆ ಇನ್ನೂ ಒಂದು, ಯಾವಾಗ ಯಾಕೆ ಏನು ಮಾಡ್ತೀಯಾ ಯಾಕೆ ಮಾಡ್ತೀಯಾ ಅಂತ ಅಂದವರು ಅವರೇನಾದರೂ ಕೊಡಿಸ್ತಾರ? ಥಿಂಕ್ ಯುವರ್ ಸೆಲ್ಫ್. ಅಲ್ಲ ಇವರೆಲ್ಲ ಇಷ್ಟೆಲ್ಲ ಕೇಳೋ ಬದಲು ನೀನು ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡ್ತೀಯಾ, ಏನು ಬಿಸ್ನೆಸ್ ಮಾಡ್ತೀಯಾ, ಯಾವ್ದಾರ ಸ್ಟಾರ್ಟಪ್ ಕಂಪ್ನಿ ಏನಾದರೂ ಮಾಡ್ತೀಯಾ ಅಂತ ಕೇಳಿದಿದ್ರೆ ಇವತ್ತು ಮನೆಗೆ ಒಂದು ಇನ್ಸ್ಟಾ ಅಕೌಂಟ್ ಇರೋ ಬದಲು ಮನೆಗೆ ಒಂದು ಸ್ಟಾರ್ಟಪ್ ಕಂಪ್ನಿ ಇರೋದು ಕಣ್ರಿ. ಅಲ್ಲ ಈ ವಿಡಿಯೋ ನೋಡಿದ್ಮೇಲೆ ನೀವೇನಾದರೂ ಕೇಳ್ಬೋದು, ನೀನೇನು ಮಾಡ್ತಿದ್ಯಾ ಮಗ ಅಂತ. ನಾನು ನಿಮ್ಮ ಥರನೇ ನನ್ನ ಸ್ನೇಹಿತಂಗಾಗಿದ್ದ ಪರಿಸ್ಥಿತಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಏನಪ್ಪ ಅಂದರೆ ಟೈಮ್ ಈಸ್ ಮನಿ, ಮನಿ ಈಸ್ ಟೈಮ್, ಟೈಮ್ ಈಸ್ ಇಂಪಾರ್ಟೆಂಟ್, ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಅಂತಾರೆ. ಅದೇ ಥರ ನೀವು ನಿಮ್ಮ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿ, ಅವ್ರಿಗೆ ಮಾತೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಇವತ್ತು ನೀವು ಟ್ರೈ ಮಾಡಿದ್ರು ಮುಂದೊಂದು ದಿನ ಏನಾದರೂ ಮಾಡೇ ಮಾಡ್ಬೋದು. You can do it everything. Think yourself who I am. ಒಂದ್ಸತಿ ಕ್ವಶನ್ ಹಾಕಿ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ. ಇದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಇದು ನನ್ನ ಸ್ನೇಹಿತನ ಥರ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾವಾಗ ಯಾಕೆ ಏನು ಅನ್ನೋರಿಗೆ ಇದೊಂದು ಚಿಕ್ಕ ವಿಡಿಯೋ. ಇನ್ ಕೇಸ್ ಏನಾದರೂ ತಪ್ಪಾಗಿ ಹೇಳಿದ್ರೆ ಸಾರಿ ಫಾರ್ ಎವ್ರಿವನ್ ಎನ್ನುತ್ತಾ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಇಂತಿ ನಿಮ್ಮ ಆತ್ಮೀಯ ಶ್ರೀವಿನಯ್ KV ಕನಕಪುರ. ಧನ್ಯವಾದಗಳು.